ಈ ಬಾಕ್ಸ್ ನ ಒಳಗಡೆ 3 ಸ್ಪೆಷಲ್ ಆಗಿರೋ ಐಟಮ್ ಇದೆ. ಅದರಲ್ಲೂ ಕೂಡ ಮೂರನೆಯ ಒಂದು ವಸ್ತು ಏನಿದೆ ತುಂಬಾನೇ ಸೂಪರ್ ಆಗಿದೆ, ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬಹುದು. ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುವಂತಹ ವಸ್ತು ಅದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಇದ್ರ ಒಳಗಡೆ ಏನಿದೆ ಮತ್ತೆ ಅದು ಯಾಕೆ ಸ್ಪೆಷಲ್ ಅದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಅಕೌಂಟ್ ಅನ್ನು ಫಾಲೋ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ತುಂಬಾನೇ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ಯಾಕಂತಂದ್ರೆ ಇದ್ರೊಳಗೆ ಇರೋದು ತುಂಬಾನೇ ಸ್ಪೆಷಲ್ ಆಗಿರೋ ಐಟಮ್. ಸೊ ಇಷ್ಟೊಂದು ಸ್ಪೆಷಲ್ ಆಗಿ ಅವರು ಪ್ಯಾಕೇಜಿಂಗ್ ಮಾಡಿ ಕಳಿಸ್ಲೇಬೇಕು. ಓಕೆ, ಇದನ್ನ ಪಕ್ಕದಲ್ಲಿಡೋಣ. ಸೊ ಇದು ಮೇನ್ ಬಾಕ್ಸು. ಓಪನ್ ಮಾಡಿದ್ರೆ ಇವೆಲ್ಲ ಪಕ್ಕದಲ್ಲಿರಲಿ. ತುಂಬಾನೇ ರ್ಯಾಪರ್ಸ್ ಕೊಟ್ಟಿದ್ದಾರೆ ನೋಡಿ. ರ್ಯಾಪರ್ಸ್ ಅಲ್ಲ, ರ್ಯಾಪರ್ಸ್, ವಾಟ್ ಎವರ್ ಇಟ್ ಇಸ್. ಸಡಿಗಿಡೋಣ. ಆಮೇಲೆ ಇದೇನು, ಇದು ಅದೇ, ಎಲ್ಲ ಪಕ್ಕದಲ್ಲಿರಲಿ. ನಾನು ಆರ್ಡರ್ ಮಾಡಿದ್ದೆ ಬೇರೆ, ಬಂದಿರೋದೇ ಬೇರೆ. ಕ್ಲೀನ್ ಆಗಿ ಅವರು ಪ್ರಾಡ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಕ್ಲೀನ್ ಪ್ರಾಡ್ ಇದು. ಯಾಕಂತಂದ್ರೆ ನಾನು ತಗೊಂಡಿರೋ ಪ್ರಾಡಕ್ಟೇ ಬೇರೆ, ಇಲ್ಲಿ ಬಂದಿರೋದೇ ಬೇರೆ. ಸೊ ಸ್ಪೆಷಲ್ ಅಂತ ಹೇಳಿದೆ. ನೋಡಿದ್ರೆ ಕ್ಲೀನ್ ಆಗಿ ಮೋಸ. 1 2 3 4 5 6 7 ಬೀಗಗಳನ್ನು ಕಳಿಸಿದ್ದಾರೆ. ಬಟ್ ನಾನು ಆರ್ಡರ್ ಮಾಡಿದ್ದು 3. ಬಟ್ ಅದು ಯಾವ್ದಾಗಿತ್ತು, ಸೊ ಅದನ್ನ ಅವರು ಇದ್ರ ಮೇಲೂ ಕೂಡ ಪ್ಯಾಕೇಜಿಂಗ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಇಲ್ಲಿದೆ, ಒಂದು ನಿಮಿಷ ತೋರಿಸ್ತೀನಿ. ಅಡ್ರೆಸ್ ಇದೆ ಅಲ್ಲಿ. ಸೊ ಹೀಗಾಗಿ ಇಲ್ಲಿ ಬೇಡ, ನಾನು ಇದರಲ್ಲೇ ತೋರಿಸ್ತೀನಿ. ಒಂದು ನಿಮಿಷ. ಕ್ಲೀನ್ ಆಗಿ ಇದು ಮೋಸನೇ. ಇದರಲ್ಲಿ ಮೀಶೋದಲ್ಲಿ ತಗೊಂಡಿದ್ದು, ಬಟ್ ಕ್ಲೀನ್ ಆಗಿ ಮೋಸ. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಇದನ್ನ ಅನ್ಬಾಕ್ಸ್ ಮಾಡಿದ್ದಕ್ಕೇನೆ ಒಳ್ಳೇದಾಯ್ತು. ಇದಂತಂದ್ರೆ ಕ್ಲೀನ್ ಆಗಿ ಮೋಸನೇ ಆಗಿರೋದು. ನಾನು ತಗೊಂಡಿರೋ ಪ್ರಾಡಕ್ಟು. ಒಂದು ನಿಮಿಷ ತೋರಿಸ್ತೀನಿ. ಈ ಸ್ಪೆಷಲ್ ಆಗಿರೋ ಕೀಗಳಾಗಿದ್ವು. ಒಂದೊಂದಕ್ಕೇನೆ 900. ಆಮೇಲೆ ಮತ್ತೊಂದಕ್ಕೆ ಎಷ್ಟಿದೆ, ಇದಕ್ಕೆ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೂ 1500 ಇತ್ತು. ಆಮೇಲೆ ಇಲ್ಲೊಂದು, ಇದು ಸ್ಪೆಷಲ್ ಆಗಿರೋ ಕೀ ಆಗಿತ್ತು, 1600 ರೂಪಾಯಿ ಇತ್ತು. ಬಟ್ ಇಲ್ಲಿ ಕಳಿಸಿರೋದು ನೋಡಿ, ಏನು ಇದು ಲೋಕಲ್ ಅಲ್ಲಿ ಸಿಗುವಂಥದ್ದು. ಸೊ ಇದನ್ನ ಕಳಿಸಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಪ್ರಾಡ್ ಇದು. ಬಿಗ್ಗೆಸ್ಟ್ ಪ್ರಾಡ್ ಅಂತ ಹೇಳ್ಬೋದು. ನಾನು ಇಲ್ಲಿ ತನಕ ಅನ್ಬಾಕ್ಸ್ ಮಾಡಿದ್ರಲ್ಲಿ ಇದು ಬಿಗ್ಗೆಸ್ಟ್ ಪ್ರಾಡು. ನೋಡಿ, ಬೇಕಿದ್ರೆ ಡೌಟ್ ಇದ್ರೆ ಇಲ್ಲೇ ಇದೆ ಅಡ್ರೆಸ್ ಕೂಡ. ನಾನು ಇವಾಗ ತಾನೇ ಅನ್ಬಾಕ್ಸ್ ಮಾಡಿದ್ರೆ ಆಫರ್ ಇದು. ಇಲ್ಲಿದೆ ನೋಡಿ ಪ್ರಾಡಕ್ಟ್ನ ಹೆಸರು, ಕಲರ್ ಗೋಲ್ಡ್. ಸೊ ನಾನು ಪರ್ಚೇಸ್ ಮಾಡಿದ್ದು ಗೋಲ್ಡೇನೆ. ಹಾಗೇನೆ ಇಲ್ಲಿ ಮುಂದ್ಗಡೆ ಆರ್ಡರ್ ನಂಬರ್ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಅದನ್ನು ಕೂಡ ತೋರಿಸ್ತೀನಿ, ಆಯ್ತಾ, ಡೌಟೇ ಬೇಡ. 25 53 58 19 06. ಸೊ ಸೇಮ್ ಅದೇನೇ ನಂಬರ್ ಇದು ಮೇಲ್ಗಡೆ ಇದೆಯಲ್ಲ ಅದೇನೆ. ಬಟ್ ಪ್ರಾಡಕ್ಟ್ ಮಾತ್ರ ಡಿಫ್ರೆಂಟ್ ಬಂದಿದೆ ನೋಡಿ. ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ ಅನ್ನ ಕಳಿಸಿದ್ದಾರೆ. ನಾನು ಬೈ ಮಾಡಿರೋದೇ ಬೇರೆ, ಅಲ್ಲಿ ಬಂದಿರೋದೇ ಬೇರೆ. ಬೇಕಿದ್ರೆ ಬಿಲ್ ಅನ್ನ ಡೌನ್ಲೋಡ್ ಮಾಡಿ ಪೂರ್ತಿಯಾಗಿ ಡೀಟೇಲ್ ಅನ್ನೇ ತೋರಿಸ್ತೀನಿ. ಸೊ ನಿಮ್ಗೆ ಸ್ಪೆಷಲ್ ಆಗಿರೋ ಒಂದು ಐಟಮ್ ಅನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಕಂಪ್ಲೀಟ್ ಆಗಿ ಪ್ರಾಡ್ ಆಗಿರೋದ್ರಿಂದ ಬೇರೆ ಪ್ರಾಡಕ್ಟ್ ಬಂದಿದೆ. ಕಂಪ್ಲೀಟ್ ಆಗಿ ಬೇರೆ ಪ್ರಾಡಕ್ಟ್ ಏನೇ ಬಂದಿರುವಂತದ್ದು ನೋಡಿ. ಇದು ಲಾಸ್ಟ್ 882 ನಿಂದ ಎಂಡ್ ಆಗ್ತದೆ. ಈ ಪ್ರಾಡಕ್ಟ್ 882 ನಿಂದ ಎಂಡ್ ಆಗ್ತದೆ ಇಲ್ಲಿ ಆರ್ಡರ್ ನಂಬರ್. ಸೊ ಇದು ಮೊದಲನೇ ಪ್ರಾಡಕ್ಟ್ ಆಗಿತ್ತು. ಸೊ ಪ್ರಾಡಕ್ಟಿಗೆ ನಾನು ಕೊಟ್ಟಿರೋದು 1000 ಸಮಥಿಂಗ್. ಸೊ ಅಲ್ಲಿ ಹೆಸರೇನಿದೆ ನೋಡಿ, ಬ್ರಾಸ್ ದುರ್ಗಾ ಲಾಕ್ ಅಂತಿದೆ. ಸೊ ಇದೆಲ್ಲಿದೆ ದುರ್ಗಾ ಲಾಕ್ ಇಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ರಾಡ್ ಇದು. ಇದ್ರ ಒಳಗಡೆ ಇರೋದು ಕೂಡ ಅದೇನೆ ಅಂತ ಕಾಣಿಸುತ್ತೆ. ಇದು ಕೂಡ ನಂಗೆ ಯಾಕೋ ನಂಬಿಕೆ ಇಲ್ಲ, ಇದು ಕೂಡ ಫೇಕ್ ಏನೇ ಆಗಿರುತ್ತೆ ಆಲ್ಮೋಸ್ಟ್. ಯಾಕಂತಂದ್ರೆ ಇಷ್ಟು ಚಿಕ್ಕದಾಗಿಲ್ಲ ಅದು ನೋಡಿ, ಇಷ್ಟು ಚಿಕ್ಕದಾಗಂತೂ ಇಲ್ವೇ ಇಲ್ಲ. ಸೊ ಕಂಪ್ಲೀಟ್ ಆಗಿರೋ ಪ್ರಾಡಕ್ಟ್ ಬಂದಿದೆ. ಸೊ ಸ್ಪೆಷಲ್ ಪ್ರಾಡಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. 3 ಸ್ಪೆಷಲ್ ಆಗಿರೋ ಪ್ರಾಡಕ್ಟ್ಗಳಿದ್ವು. ಆ ಕೀ ನಾರ್ಮಲ್ ಕೀಗಳಲ್ಲ, ಅವು ತುಂಬಾನೇ ಸ್ಪೆಷಲ್ ಆಗಿತ್ತು. ಅದರಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಸ್ಪೆಷಲ್ ಆಗಿರೋ ವಸ್ತು ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಪ್ರಾಡ್ ಆಗಿರುವಂತದ್ದು. ಸೊ ಇದು ಪ್ರಾಡ್. ಸೊ ಇದನ್ನ ನಾನು ರಿಟರ್ನ್ ಹಾಕ್ತಾ ಇದ್ದೀನಿ. ಮತ್ತೆ ಕಂಪ್ಲೀಟ್ ಆಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ.
ಸೊ ನನ್ನ ಸೇಫ್ಟಿಗೋಸ್ಕರ ಒಳ್ಳೇದಾಯ್ತು ವಿಡಿಯೋ ಮಾಡಿದ್ದು. ಸೊ ಈ ಬಾಕ್ಸ್ ಅನ್ನು ಯಾರೋ ಅನ್ಬಾಕ್ಸ್ ಮಾಡಿದ್ದಾರೆ, ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋನ, ಬೇಕಿದ್ರೆ ರಿಪೀಟ್ ಹಾಕ್ತೀನಿ. ಸೊ ಇದು ಮೇನ್ ಬಾಕ್ಸು. ನಮ್ಮ ಬಾಕ್ಸ್ ಟರ್ನ್ ಮಾಡ್ತಾ ಇದ್ದಾಗೆ ಇದು ಓಪನ್ ಆಗಿನೇ ಇತ್ತು. ಸೊ ಯಾರೋ ಓಪನ್ ಮಾಡಿ ಇಂತಹ ಪ್ರಾಡಕ್ಟ್ ಗಳನ್ನ ಹಾಕಿ ಅದನ್ನ ರಿಟರ್ನ್ ಮಾಡಿದ್ದಾರೆ, ಅಥವಾ ಅವರೇನೆ ಇಸ್ಕೊಂಡು ಎಕ್ಸ್ಚೇಂಜ್ ಮಾಡಿ ಮುಂದೆ ಕಳಿಸಿದ್ದಾರೆ. ಸೊ ಏನೋ ಒಂದು ಫ್ರಾಡ್ ಅಂತೂ ಆಗಿದೆ. ಸೊ ಈ ವಿಡಿಯೋನ ಮೀಶೋದವ್ರು ನೋಡ್ತಾ ಇದ್ರೆ ಸ್ವಲ್ಪ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂತಂದ್ರೆ ಯಾರೋ ವಿಡಿಯೋ ಮಾಡ್ಕೊಳ್ಳೋದೇನೆ ಪ್ರಾಡಕ್ಟ್ ಅನ್ನು ಈ ರೀತಿಯಾಗಿ ಅನ್ಬಾಕ್ಸ್ ಮಾಡಿದ್ರೆ ಸೊ ಅವ್ರಿಗೆ ಮೋಸ ಆದ್ರೆ ಅವ್ರ ಹತ್ರ ಏನೂ ಕೂಡ ಪ್ರೂಫ್ ಇರೋದಿಲ್ಲ. ಸೊ ದಯವಿಟ್ಟು ಇಂಥದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಇಂತಹ ಫ್ರಾಡ್ ಕಡೆ. ಹಾಗೇನೆ ಇದನ್ನ ರಿಟರ್ನ್ ಮಾಡ್ತೀನಿ, ನೋಡೋಣ ಎಷ್ಟು ದಿನದಲ್ಲಿ ಇದು ರಿಟರ್ನ್ ಆಗುತ್ತೆ. ಮತ್ತೆ ಒರಿಜಿನಲ್ ಪ್ರಾಡಕ್ಟ್ ಬರ್ತಾ ಇದ್ದ ಹಾಗೇನೆ ಸ್ಪೆಷಲ್ ಆಗಿರೋ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಬರುತ್ತೆ. ಸೊ ಸ್ಪೆಷಲ್ ಆಗಿರೋ ಪ್ರಾಡಕ್ಟ್ ಅದು ಒಂದಕ್ಕೆ 947, ಒಂದಕ್ಕೆ 1500, ಒಂದಕ್ಕೆ 1600. ಸೊ ಇಷ್ಟೊಂದು ಅಮೌಂಟ್ ಇತ್ತು. ಸೊ ಸ್ಪೆಷಲ್ ಆಗಿರೋ ವಸ್ತು ಅಲ್ವಾ, ಸೊ ಹೀಗಾಗಿನೇ ತರಿಸಿ ವಿಡಿಯೋ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ಬಟ್ ಕಂಪ್ಲೀಟ್ ಆಗಿ ಫ್ರಾಡ್ ಪ್ರಾಡಕ್ಟ್ ಬಂದಿದೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಎಷ್ಟು ಬಂದಿದೆ. ಇನ್ನೊಂದ್ಸಲ ನೀವೇನೇ ನೋಡಿ, 1 2 3 4 5 6 7 ಬೀಗಗಳನ್ನ ಕಳಿಸಿದ್ದಾರೆ, ಲೋ ಕ್ವಾಲಿಟಿದು. ಅದು ತಗೊಂಡು ನಾವೇನ್ ಮಾಡೋಣ, ವರ್ಸ್ಟ್ ಬೈ ಇಲ್ಲಿ ತನಕದಲ್ಲಿ. ಅಂದ್ರೆ ಪ್ರಾಡಕ್ಟ್ ಚೆನ್ನಾಗೇನೆ ಇದೆ, ಅವರು ನಾನು ಬೈ ಮಾಡಿದ್ದು, ಬಟ್ ಅದು ಕಳ್ಸೋದ್ರಲ್ಲಿ ಅಥವಾ ಮಧ್ಯದಲ್ಲೆಲ್ಲೋ ಫ್ರಾಡ್ ಆಗಿದೆ. ಸೊ ಸ್ವಲ್ಪ ಗಮನ ಹರಿಸಿ ಇದ್ರ ಬಗ್ಗೆ. ಯಾರಾದರೂ ಮೀಶೋದವ್ರು ನೋಡ್ತಾ ಇದ್ರೆ, ಮೀಶೋ ಟೀಮ್ ಅವ್ರು ನೋಡ್ತಾ ಇದ್ರೆ, ಸೊ ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಹಾಗೇನೆ ಈ ರೀತಿಯಾಗಿ ಬಾಕ್ಸ್ ಓಪನ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಮಧ್ಯೆ ಎಲ್ಲೋ ಬೇರೆಯವ್ರು ಏನೋ ಕೈ ಕೆಳಕ ತೋರಿಸ್ತಾ ಇದಾರಾ, ಅಥವಾ ಬೇರೆಯವ್ರು ಯಾರಾದರೂ ಇದನ್ನ ಪರ್ಚೇಸ್ ಮಾಡಿ ರಿಟರ್ನ್ ಹಾಕಿರೋದನ್ನ ಇನ್ನೊಬ್ರಿಗೆ ಕಳಿಸ್ತಾ ಇದಾರಾ, ಏನೋ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಮೀಶೋದಲ್ಲಿ ಗೋಲ್ಡ್ ಬೈ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಬೈ ಮಾಡಿದ್ದು ನಾರ್ಮಲ್ ಪ್ರಾಡಕ್ಟ್ ಕೂಡ ಅಲ್ಲ, ಪ್ರೀಮಿಯಂ ಕ್ವಾಲಿಟಿ. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಪ್ರೀಮಿಯಂ ಕ್ವಾಲಿಟಿ ಅಂತ. ಬಟ್ ಇದು ಪ್ರೀಮಿಯಂ ಕ್ವಾಲಿಟಿ ರೀತಿಯಲ್ಲಿ ಇದೆ. ಮತ್ತೆ ಅದಕ್ಕೆ ರೇಟಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು, 4.5 ರೇಟಿಂಗ್ ಬೇರೆ ಇತ್ತು. ಬಟ್ ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ ಡಿಫ್ರೆಂಟ್ ಬಂದಿದೆ. ಮಧ್ಯದಲ್ಲೆಲ್ಲೋ ಫ್ರಾಡ್ ಆಗಿದೆ 100%. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಈ ರೀತಿಯಾಗಿ ಆದ್ರೂ ಕೂಡ ಅವರು ಅದನ್ನ ರಿಟರ್ನ್ ತಗೊಳ್ತಾರೆ. ಇಲ್ಲಿ ತನಕ ರಿಟರ್ನ್ ತಗೊಂಡಿದ್ದಾರೆ. ನಾನು ಪರ್ಚೇಸ್ ಮಾಡಿದ್ದೀನಿ ಮೀಶೋದಲ್ಲಿ ತುಂಬಾ ಪ್ರಾಡಕ್ಟ್ಗಳನ್ನ. ಬಟ್ ಅದರಲ್ಲಿ ಏನಾದರೂ ಫ್ರಾಡ್ಗಳಾದಾಗ ಸೊ ಅದನ್ನ ವಾಪಸ್ ತಗೊಂಡಿದ್ದಾರೆ. ಬಟ್ ನಿಮ್ಮಲ್ಲಿ ಯಾರಾದರೂ ಅಂದ್ರೆ ವೀಕ್ಷಕರಲ್ಲಿ ಯಾರಾದರೂ ಮೀಶೋದಲ್ಲಿ ಆಗಿರಬಹುದು, ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಅಥವಾ ಬೇರೆ ಯಾವುದರಲ್ಲೇ ಆಗಿರಲಿ, ಏನೇ ಪ್ರಾಡಕ್ಟ್ ಅನ್ನ ತರಿಸಿದ್ರು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡೇನೆ ಬಾಕ್ಸ್ ಅನ್ನ ಓಪನ್ ಮಾಡಿ, ಅಂದ್ರೆ ರಿಟರ್ನ್ ತಗೊಳ್ಳಲ್ಲ ಅಂತಲ್ಲ, ತಗೊಳ್ತಾರೆ. ಬಟ್ ನಿಮ್ ಸೇಫ್ಟಿಗೋಸ್ಕರ ಒಂದು ಪ್ರೂಫ್, ವಿಡಿಯೋ ಪ್ರೂಫ್ ಇರುತ್ತಲ್ವಾ. ಸೊ ಇವಾಗ ನಾವು ವಿಡಿಯೋ ಮಾಡ್ಕೊಂಡೆ ಈ ರೀತಿಯಾಗಿ ಪ್ರೂಫ್ ಸಿಕ್ತು. ಇಲ್ಲ ಅಂತಂದ್ರೆ ಅಕಸ್ಮಾತ್ ಅವರು ಪ್ರೂಫ್ ಅನ್ನ ಕೇಳಿದಿದ್ರೆ ಆವಾಗ ಕಷ್ಟ ಆಗ್ತಾ ಇತ್ತು. ನನ್ನ ಹತ್ರ ಪ್ರೂಫ್ ಇಲ್ಲ, ನಾನು ನಂಬಿ ಅಂತಂದ್ರೆ ಯಾರು ನಂಬಲ್ಲ. ಸೊ ವಿಡಿಯೋ ಪ್ರೂಫ್ ಇರಬೇಕು. ಸೊ ವಿಡಿಯೋ ಮಾಡಿನೇ ಅನ್ಬಾಕ್ಸ್ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ಸೊ ನೀವು ಕೂಡ ಅಷ್ಟೇನೆ ಯಾವುದೇ ರೀತಿಯಾಗಿ ಪ್ರಾಡಕ್ಟ್ ಅನ್ನ ತಗೊಂಡಾಗ ದಯವಿಟ್ಟು ವಿಡಿಯೋ ರೆಕಾರ್ಡಿಂಗ್ ಅನ್ನು ಆನ್ ಮಾಡ್ಕೊಂಡು, ಬೇರೆಯವ್ರ ಹತ್ರ ಆದ್ರೂ ಅಟ್ಲೀಸ್ಟ್ ಮೊಬೈಲ್ ಅನ್ನ ಹಿಡ್ಕೊಂಡು ಕ್ಯಾಮ್ರಾನ ಆನ್ ಮಾಡಿ ವಿಡಿಯೋನ ಓಪನ್ ಮಾಡ್ಕೊಂಡು, ಅಂದ್ರೆ ವಿಡಿಯೋನ ಆನ್ ಮಾಡ್ಕೊಂಡು ನಂತರ ನೀವು ಬಾಕ್ಸ್ ಅನ್ನ ಓಪನ್ ಮಾಡಿ. ಸೊ ಅವಾಗ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಸೊ ದಯವಿಟ್ಟು ಈ ಒಂದು ವಿಷಯ ನೆನಪಿರ್ಲಿ, ಗೋಲ್ಡ್ ಬೈನಲ್ಲೇ ಈ ರೀತಿಯಾಗಿ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿಯ ಪ್ರಾಡಕ್ಟ್ ನಲ್ಲೇ ಈ ರೀತಿಯಾಗಿ ಸ್ಕ್ಯಾಮ್ ಆಗ್ತಾ ಇದೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಮೀಶೋದವರು ಗಮನನ ಹರಿಸಿ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇದನ್ನ ರಿಟರ್ನ್ ಕೂಡ ಹಾಕ್ತೀನಿ. ಮತ್ತೆ ಒರಿಜಿನಲ್ ಪ್ರಾಡಕ್ಟ್ ಅನ್ನ ತರಿಸಿ ಆ ವಿಡಿಯೋನ ಆದಷ್ಟು ಬೇಗ ಮಾಡ್ತೀನಿ. ಸ್ವಲ್ಪ ಡಿಲೇ ಆಯ್ತು, ಇವತ್ತೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿಯಾಗಿ ಬೇರೆ ಪ್ರಾಡಕ್ಟ್ ಬಂದಿರೋದ್ರಿಂದ ಡಿಲೇ ಆಗ್ತಾ ಇದೆ. ಡಿಸಪಾಯಿಂಟ್ಮೆಂಟ್ ಕೂಡ ಇದೆ. ಹಾಗೇನೆ ಇದನ್ನ ರಿಟರ್ನ್ ಹಾಕ್ಬೇಕು ಇವಾಗ. ಸೊ ಅದೊಂದು ಬೇರೆ ಕೆಲಸ. ಇಟ್ಸ್ ಓಕೆ, ಇದೆಲ್ಲ ಪಾರ್ಟ್ ಆಫ್ ದ ಜಾಬ್ ಅಂತ ಅಂದ್ಕೊಂಡು ರಿಟರ್ನ್ ಮಾಡೋಣ. ಹಾಗೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.